Hi students, in today's class I am going to solve a 15 marks problem on piecemeal distribution along with excess capital calculation. Here the question is quite different today, so just read the question and write, then go through solution. First take up the question. P, Q and R were the partners sharing profits and losses in the proportion of 1:2, 3/10 and 1/5 respectively. The firm was dissolved on 31st/12/2016, on which date their balance sheet was as under. Liabilities are capitals, PQR, general reserve, one more item is there, general reserve, and creditors. On assets side, cash, data and stock. Then it was decided that the net realized amount should be distributed as and when cash is received. The realization and expenses thereon were as follows. Month given January, February, March 2017. Along with there are data given 6,000, 30,000 and 20,000, and stock 3,200, 12,500 and 8,500. Then expenses 200, 1,500 and 1,000 respectively. The stock having been completely disposed of means completely realized. Then it was agreed that Mr. R should take over the remaining debts at rupees 500. Prepare the statement showing distribution of cash. ಈ ತರದ್ದು ಕ್ವೆಶ್ಚನ್ ಕೂಡ ನನಗೆ ಕ್ಯೂಡಿ ಒಳಗೆ ಒಂದ್ಸಲ ಕೇಳಿದಾನೆ. ಜಸ್ಟ್ ಸಿ ದ ಸೊಲ್ಯೂಷನ್. ಏನ್ ಮಾಡಬೇಕು ಇಲ್ಲಿ? ಇವಾಗ ಫಸ್ಟ್ ಪ್ರಪೋರ್ಷನ್ ಕೊಟ್ಟಿದ್ದಾನೆ, ಅದನ್ನ ರೇಷಿಯೋ ಒಳಗೆ ಕನ್ವರ್ಟ್ ಮಾಡೋಣ. P, Q, R. There are three partners, P, Q and R. Their proportions are 1/2, 3/10 and 1/2. 1/2, 3/10 and 1/5, not 1/2, 1/5. ಇವಾಗ ಇಲ್ಲಿ ಈ ತರದ ಪ್ರಪೋರ್ಷನ್ ಕೊಟ್ಟಿದ್ದಾನೆ. Proportion should be converted into ratio, so we can easily calculate this process. ನಾವು ಕ್ಯಾಲ್ಕುಲೇಷನ್ ಈಸಿ ಆಗಬೇಕು ಅಂತಂದ್ರೆ ಈ ಏನು ಪ್ರಪೋರ್ಷನ್ ಕೊಟ್ಟಿದ್ದಾನಲ್ಲ ಅದನ್ನ ರೇಷಿಯೋ ಒಳಗೆ ಕನ್ವರ್ಟ್ ಮಾಡ್ಕೋಬೇಕು. ಓಕೆ, ಯಾವ ತರ ಕನ್ವರ್ಟ್ ಮಾಡ್ಕೊಳ್ಳೋದು ಅಂದ್ರೆ ಫಸ್ಟ್ ಇದ ಡಿನಾಮಿನೇಟರ್, ಇದೇನ್ ಬೇಸ್ ಇರ್ತದಲ್ಲ, these 2, 10 and 5, these are called denominators, and above ಏನ್ ವ್ಯಾಲ್ಯೂ ಇರ್ತದಲ್ಲ, ಡಿನಾಮಿನೇಟರ್ ಕಿಂತ ಮೇಲೆ ಏನ್ ವ್ಯಾಲ್ಯೂ ಇರ್ತದಲ್ಲ, that is called nominator. ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಎರಡು ವ್ಯಾಲ್ಯೂಸ್ ಇದಾವೆ. ನಾವು ಯಾವಾಗಲೂ ಡಿನಾಮಿನೇಟರ್ ಏನಿದೆಯಲ್ಲ ಅದನ್ನ ಸೇಮ್ ಮಾಡ್ಕೋಬೇಕು, ಅಂದ್ರೆ ನಮ್ದು ರೇಷಿಯೋ ಕೂಡ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಹಾಗಾದ್ರೆ ಡಿನಾಮಿನೇಟರ್ ಸೇಮ್ ಮಾಡೋದು ಯಾವ ತರಪ್ಪ ಅಂತಂದ್ರೆ, ಈ ಡಿನಾಮಿನೇಟರ್ಸ್ ಒಳಗೆ ಯಾವ ವ್ಯಾಲ್ಯೂ ದೊಡ್ಡದಿದೆ ನೋಡ್ರಿ, ವಿಚ್ ಇಸ್ ಬಿಗ್ ವ್ಯಾಲ್ಯೂ ಹಿಯರ್, 10 ಇಸ್ ಬಿಗ್ ವ್ಯಾಲ್ಯೂ. 10 ಏನಿದೆ ಇಲ್ಲಿ ಬಿಗ್ ವ್ಯಾಲ್ಯೂ ಇದೆ. ಸೊ ಇದನ್ನ ನಾವು ಏನು ಮಾಡ್ಬೇಕು, ಇದನ್ನು ಕೂಡ 10 ಮಾಡಬೇಕು ಅಥವಾ ಇದನ್ನು ಕೂಡ 10 ಮಾಡಬೇಕು. ಅದರ್ವೈಸ್ ನಾವು ಇದನ್ನ 5 ಮಾಡಲಿಕ್ಕೆ ಬರಲಿಲ್ಲ. ಯಾಕಪ್ಪ ಅಂತಂದ್ರೆ ಬಿಗ್ ವ್ಯಾಲ್ಯೂ ಯಾವ್ದು ಇರ್ತದಲ್ಲ ಅದನ್ನ ಸ್ಮಾಲ್ ವ್ಯಾಲ್ಯೂ ಏನಿದೆಲ್ಲ ಅದನ್ನ ಬಿಗ್ ವ್ಯಾಲ್ಯೂ ಕನ್ವರ್ಟ್ ಮಾಡಬಹುದು, ಬಟ್ ಬಿಗ್ ವ್ಯಾಲ್ಯೂ ಕ್ಯಾನಾಟ್ ಬಿ ಕನ್ವರ್ಟೆಡ್ ಇಂಟು ಸ್ಮಾಲ್ ವ್ಯಾಲ್ಯೂ. ಸೊ ಇವಾಗ ಏನ್ 10 ಇದೆಯಲ್ಲ ಇದನ್ನು ಕೂಡ 10 ಮಾಡಬೇಕು, ಇದನ್ನು 10 ಮಾಡಬೇಕು. ಯಾವ ತರ 10 ಮಾಡ್ತೀವಿ ನಾವು, ಈ ಟೇಬಲ್ ಒಳಗ 5 ಟೇಬಲ್ ಒಳಗ 10 ಬರ್ತದೆ ನೋಡ್ರಿ, ಬರ್ತದೆ. ಅಫ್ಕೋರ್ಸ್ 5 2s are 10, then 2 5s are 10, 10 1s are 10. Okay, 10 1s are 10, 1 in ready, 5 2s are 10, 2 right here, then 2 5s are 10, write 5 here. Okay, now ಇದನ್ನ ಇಂಟು ಮಾಡಬೇಕು. 1 into 5, 3 into 1, 1 into 2. Okay, 1 into 5 is 5, 2 into 5 is 10. Okay, 3 into 1 is 3, 10 ones are 10, right here 10. ಅದೇ ತರ 1 into 2 is 2, 5 into 2 10.
now we have got denominator is same for all three ratios. ಇವಾಗ ನೋಡ್ರಿ ಮೂರು ವ್ಯಾಲ್ಯೂ ಮೂರು ಪ್ರಪೋರ್ಷನ್ಸ್ ಏನಿದಾವ ಅದಕ್ಕೆ ಡಿನಾಮಿನೇಟರ್ ಸೇಮ್ ಬಂದಿದೆ. ಯಾವ ತರ ಅಂತ ಕ್ಯಾಲ್ಕುಲೇಟ್ ಮಲ್ಟಿಪ್ಲೈ ಮಾಡಿ ಸೇಮ್ ಬರ್ತದೆ. ನೌ ದ ರೇಷಿಯೋ ಆಫ್ PQR is 5:3:2. We can say that the ratio of P and Q and R is 5:3:2. Okay. Now calculation of excess capital. Excess capital calculation ಮಾಡಬೇಕಾಗಿದೆ. Before that, here some data stock installment ಮೇಲೆ cash ಯಾವ ತರ ಬರ್ತಾ ಇದೆಪ್ಪ ಅಂತಂದ್ರೆ data and stock ಕೊಟ್ಟಿದ್ದಾನೆ along with expenses are given. ನಾವು expenses ಏನ್ ಮಾಡ್ತೇವೆ assets ರಿಲೈಸ್ ಆಗ್ತಾ ಇದಾವೆ. ಯಾವ assets ರಿಲೈಸ್ ಆಗ್ತಾ ಇದೆ? ಒಂದು data ಇನ್ನೊಂದು stock. ಎರಡು ಡಿಸ್ಪೋಸ್ ಆಗ್ತಾ ಇದಾವೆ. ಆ ಡಿಸ್ಪೋಸ್ ಮಾಡಿದ ಮೇಲೆ ಅದಕ್ಕೆ ಎಕ್ಸ್ಪೆನ್ಸಸ್ ಬರ್ತಾ ಇದೆ, ಅದಕ್ಕೆ ಖರ್ಚು ಬರ್ತಾ ಇದೆ. ಯಾವಾಗಲೂ ನೆಟ್ ವ್ಯಾಲ್ಯೂ ಏನು ತೆಗಿತೀವಲ್ಲ ನಾವು ನೆಟ್ ಇನ್ಸ್ಟಾಲ್ಮೆಂಟ್ ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ ಒಳಗೆ ಮಾಡಿದಂತ ಇನ್ಸ್ಟಾಲ್ಮೆಂಟ್ಸ್ ಎಲ್ಲ ನೆಟ್ ಇನ್ಸ್ಟಾಲ್ಮೆಂಟ್ ಕೊಡ್ತದ. ನಾವು ಗ್ರಾಸ್ ಕೊಟ್ಟಿದ್ದಾನೆ ಅದನ್ನ ನೆಟ್ ಮಾಡ್ಕೋಬೇಕ್ರಿ. ಫಸ್ಟ್ ಡೇಟಾಸ್ ಅಸೆಟ್ಸ್ ಪ್ಲಸ್ ಮಾಡ್ಕೊಂಡ್ಬಿಡ್ರಿ. ಡೇಟಾಸ್ ಪ್ಲಸ್ ಸ್ಟಾಕ್ ಮೈನಸ್ ಎಕ್ಸ್ಪೆನ್ಸಸ್ ಮಾಡಿದ್ರೆ ನಮ್ಗೆ ನೆಟ್ ಇನ್ಸ್ಟಾಲ್ಮೆಂಟ್ ಬರ್ತದೆ. Then we will see next class ಒಳಗೆ ಮಾಡೋಣ ಇದನ್ನ ಯಾವ ತರ ಮಾಡಬೇಕು ಅಂತ ಹೇಳಿ. Okay, now calculation of excess capital. Excess capital ಯಾವ ತರ ಮಾಡ್ತೀವಿ? Already you know the process. Just tell me. First what we do? First take their balances as per balance sheet. Balances as per balance sheet. How much? P 35,000. Then Q rupees 27,000 and R rupees 4,000. R rupees 4,000. We can write their ratio ಏನಿದೆ ಇವಾಗ profit sharing ratio is 5:3:2. or you can write above. ಇಲ್ಲಿ ನೀವು ಮೇಲೇನೂ ಕೂಡ ಬರಬಹುದು ಅಥವಾ ಇಲ್ಲೇನೂ ಕೂಡ ಬರಬಹುದು, ನೋ ಪ್ರಾಬ್ಲಮ್. 5:3:2. ಇವಾಗ ಏನು ಮಾಡ್ರಿ 4000 divided by 2 is 2000. ಓಕೆ, ಅದೇ ತರ 27,000 divided by 3 9,000. ಓಕೆ, 35,000 into divided by 5 is 5,000. In these values find whichever is less. ಇದರೊಳಗೆ ಈ ಮೂರು ವ್ಯಾಲ್ಯೂಸ್ ಒಳಗೆ ಯಾವುದು ಕಡಿಮೆ ವ್ಯಾಲ್ಯೂ ಇದೆ ನೋಡಿ. ಯಾವುದು ಕಡಿಮೆ ಇದೆ ಇಲ್ಲಿ? 2000. ಮಿಸ್ಟರ್ ಆರ್ ಏನು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರಲ್ಲ ಅವ್ರದ್ದು ಇನ್ವೆಸ್ಟ್ಮೆಂಟ್ ಅತಿ ಕಡಿಮೆ ಆಗಿದೆ ಅಂತ ಹೇಳಿ. ಸೊ ನೌ ವಿ ಕ್ಯಾನ್ ಸೇ ದಟ್ Mr. R's capital is considered as least capital. Considering R's capital is least capital. R's capital is least capital. ಎಷ್ಟಿದೆ R's capital? 2000 ಇದೆ. Divided by 2 ಮಾಡಿದ್ರೆ divided by his ratio ಮಾಡಿದ್ರೆ 2000 ಬರ್ತಾ ಇದೆ. So 2000 into their ratios, 2000 into 5, 2000 into 3, 2000 into 2 ಮಾಡಿದ್ರೆ you will get their proportionate capital according to their capital ratio. Okay, ಹಾಗಾದ್ರೆ 2000 into 5 10,000, 2000 into 3 6,000, 2000 into 2 4,000. Okay, now you can deduct it. 35,000 ಒಳಗೆ 10,000 minus ಮಾಡ್ರಿ. Just you can write here for understanding. ಈ ರೇಷಿಯೋ ಏನಿದೆ just understanding ಆಗಿ ಬರ್ಕೊಳ್ಳೋದು. Now you can deduct it. 35,000 ಒಳಗೆ 10,000 minus ಮಾಡ್ರಿ. I think you will get 25,000. 27,000 minus 6,000 21,000.
last one 4000 minus 4000 nil. Okay, this is called what? The excess capital of whom? The excess capital of P and Q comparing to R. ಮೂರು ಜನಕ್ಕೆ ಇಲ್ಲಿ ನಾವು ಕಂಪೇರ್ ಮಾಡ್ತಾ ಇದ್ದೇವೆ. ಕಂಪೇರ್ ಮಾಡಿದ್ರೆ P and Q ದ ಏನು ಎಕ್ಸೆಸ್ ಕ್ಯಾಪಿಟಲ್ ಇದೆ ಅಲ್ಲ 25000 and 21000 ಬರ್ತಾ ಇದೆ. ಇವರು ಮೂರು ಜನ ಕಂಪೇರ್ ಮಾಡಿದ್ರೆ P and Q ಇವರು ಎರಡು ಜನ ಎಕ್ಸೆಸ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಅವರದ್ದು ಕ್ಯಾಪಿಟಲ್ ಎಷ್ಟು ಬರ್ತಾ ಇದೆ 25000 and 21000. So we can write it is excess capital of P and Q. P and Q comparing to all the partners. Now second process is ಇದರ ಒಳಗ ಮತ್ತೆ ಏನ್ ಮಾಡ್ತೀವಿ ನಾವು P and Q ಇವರು ಎರಡು ಜನಕ್ಕೆ ಮತ್ತೆ ಕಂಪೇರ್ ಮಾಡ್ತೇವೆ. ಇದರ ಒಳಗ ಮತ್ತೆ ಯಾರಾದ್ರೂ ಎಕ್ಸೆಸ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೋ ನೋಡಿ ಅಕಾರ್ಡಿಂಗ್ ಟು ದೇರ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. If any excess capital is there, we should calculate. So, here the ratio is ನೋಡ್ರಿ 21000 ಇದೆ. ಇವ್ರದಂತೂ ಬರಲಿಲ್ಲ, ಆಲ್ರೆಡಿ ಕಂಪ್ಲೀಟೆಡ್. 4000 ಒಳಗೆ 4000 ಇದೆ ನಿಲ್. ಇವರು ಎರಡು ಜನ ಮಾತ್ರ ಇವಾಗ ಕಂಪೇರ್ ಮಾಡಬೇಕಾಗಿದೆ ಆನ್ ದೇರ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಇವ್ರದ ರೇಷಿಯೋ ಎಷ್ಟಿದೆ 3 ಇದೆ. Then P's ratio is 5. 25000 divided by 5 is again 5000. Sorry, this is not 5000, this is 7000. First one. 25000 divided by 5 is 5000. Then 21000 divided by 3000, 3 is 7000. Divided by 3 is 7000. ಇವಾಗ ಕೆಳಗೆ ಮೂರು ಬಿಟ್ರಿ. Just take these two. 5000 and 7000 ಬರ್ತಾ ಇದೆ. P's capital ಎಷ್ಟು ಬರ್ತಾ ಇದೆ 5000. Q's capital 7000 ಬರ್ತಾ ಇದೆ. Find whichever is least one. ಇದರೊಳಗೆ ಮತ್ತೆ ಯಾವುದು least ಇದೆ ನೋಡ್ರಿ, ಕಡಿಮೆ ವ್ಯಾಲ್ಯೂ ಇದೆ. Mr. P's capital is least one. So therefore considering P's capital is least capital. ಇವಾಗ ನೋಡ್ರಿ ಇಲ್ಲಿ considering R's capital is least one. Why? Because his capital was least one. Now comparing to these two partners, Mr. P's capital is least one. So yes, least ಇದೆ 5000 ಇದೆ. 5000 into their shares. Whose shares? P and Q's shares. P's share is 5000 ಇದೆ into 5. 5000 into 5 is 25000. 5000 into 3. Q's share is 3. So 15000. Now we can conclude that 25000 minus 25000 is nil. 21000 minus 15000 is 6000. Comparing to P and Q, Mr. P has excess capital of ₹6000. Therefore, excess capital of Q. Excess capital of Q. ನಾವು ಸೊಲ್ಯೂಷನ್ ಮಾಡುವಾಗ 15 ಮಾರ್ಕ್ಸ್ ಪ್ರಾಬ್ಲಮ್ ಮಾಡುವಾಗ ಫಸ್ಟ್ ಎಕ್ಸೆಸ್ ಕ್ಯಾಪಿಟಲ್ ಯಾರಿಗೆ ಕೊಡಬೇಕು ಅಂತಂದ್ರೆ ಮಿಸ್ಟರ್ ಕ್ಯೂ ಕೊಡಬೇಕು. ಹೌ ಮಚ್ 6000. ಈ 6000 ಏನಿದೆ ಅಲ್ಲ 21000 ಒಳಗೆ ಕೊಡ್ತಾ ಇದ್ದಾರೆ. 6000 ಪೇ ಮಾಡಿದ್ರೆ ಮತ್ತೆ ರಿಮೈನಿಂಗ್ ಎಷ್ಟು ಉಳಿತದಲ್ಲ ಇದರೊಳಗೆ ಮೈನಸ್ ಮಾಡ್ಕೊಂಡು ನಾವು ರಿಮೈನಿಂಗ್ ಬ್ಯಾಲೆನ್ಸ್ ಅನ್ನು ಪೇ ಮಾಡ್ತಾ ಹೋಗಬೇಕು. ದೆನ್ ಎರಡು ಜನಕ್ಕೆ ಎಕ್ಸೆಸ್ ಕ್ಯಾಪಿಟಲ್ ಉಳಿತದೆ, ಅವರ ಕ್ಯಾಪಿಟಲ್ ರೇಷಿಯೋ ಮೇಲೆ ಕ್ಯಾಪಿಟಲ್ ರೇಷಿಯೋ ಅಥವಾ ನಮ್ಮ ಕಡೆ ಬ್ಯಾಲೆನ್ಸ್ ಕಡಿಮೆ ಇತ್ತಂದ್ರೆ ಅದರ ರೇಷಿಯೋ ಒಳಗೆ ಕೊಡ್ತಾ ಹೋಗ್ತೇವೆ. ಓಕೆ, ದಿಸ್ ಇಸ್ ವಾಟ್ ದ ಪ್ರೊಸೆಸ್ ಆಫ್ ಕ್ಯಾಲ್ಕುಲೇಷನ್ ಆಫ್ ಎಕ್ಸೆಸ್ ಕ್ಯಾಪಿಟಲ್. ವಿಲ್ ಸಿ ನೆಕ್ಸ್ಟ್ ಕ್ಲಾಸ್ ವಿತ್ 15 ಮಾರ್ಕ್ಸ್ ಸೊಲ್ಯೂಷನ್. 15 ಮಾರ್ಕ್ಸ್ ಸೊಲ್ಯೂಷನ್ ನೆಕ್ಸ್ಟ್ ಕ್ಲಾಸ್ ಮಾಡೋಣ. ಓಕೆ, ಕ್ವೆಶ್ಚನ್ ಬರ್ಕೋರಿ. ಕ್ವೆಶ್ಚನ್ ಬರ್ಕೊಂಡ ಟ್ರೈ ಮಾಡ್ರಿ 15 ಮಾರ್ಕ್ಸ್ ಕ್ವೆಶ್ಚನ್ ಸಾಲ್ವ್ ಮಾಡಲಿಕ್ಕೆ. ನಿಮಗೆ ಬಂತಪ್ಪ ಅಂತಂದ್ರೆ ವೆರಿ ಗುಡ್, ಅದರ್ವೈಸ್ ಐ ವಿಲ್ ಶೋ ದ ಸೊಲ್ಯೂಷನ್. ಓಕೆ, ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ಬರ್ತಾ ಇದೆ. ಆ ಎಕ್ಸ್ಪೆನ್ಸಸ್ ಯಾವ ತರ ಮಾಡೋದು ಅಂತ ಹೇಳಿ ನೆಕ್ಸ್ಟ್ ಕ್ಲಾಸ್ ಒಳಗೆ ನೋಡ್ತಾ ಹೋಗೋಣ. ಓಕೆ.